ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಗಿ ಪಟ್ಟನ್ನು ಹಿಡಿದು ಆಗ್ರಹಿಸಿ ಬಿಜೆಪಿ ಇವತ್ತು ಒಂದು ದೊಡ್ಡ ಪೊಲಿಟಿಕಲ್ ಹೈಡ್ರಾಮಾ ಮಾಡ್ತಾ ಇದೆ. ಜೊತೆಗೆ ಪ್ರತಿಭಟನೆ ಭರ್ಜರಿಯಾಗಿ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಬಿಜೆಪಿ ನಾಯಕರೆಲ್ಲರೂ ಸೇರ್ತಾ ಇದ್ದಾರೆ, ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಶಾಸಕರು ಧರಣಿ ನಡೆಸಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದೆ. ವಿಜಯೇಂದ್ರ ಅವರು ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅನಾರೋಗ್ಯದಿಂದಾಗಿ ವಿಜಯೇಂದ್ರ ಈ ಒಂದು ಪ್ರತಿಭಟನೆಗೆ ಗೈರಾಗ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ನೀವು ನೋಡ್ತಾ ಇದ್ರ ನೇರ ಪ್ರಸಾರದ ದೃಶ್ಯಗಳು, ಲೈವ್ ವಿಜುವಲ್ಸ್ ನೋಡ್ತಾ ಇದ್ರ ಸ್ಥಳದಿಂದ ಈ ಕ್ಷಣ ಅಲ್ಲಿ ಬಿಜೆಪಿ ನಡೆಸ್ತಾ ಇರ್ತಕ್ಕಂಥ ಪ್ರತಿಭಟನೆ. ಈಗ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಗೋವಿಂದ್ ಕಾರಜೋಳ ಅವರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಒಂದ್ಸಾರಿ ಜೋರಾಗಿ ಕೈ ಎತ್ತಿ ಘೋಷಣೆಗೆ ಹೋಗಿ. ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಸಂವಿಧಾನ ಸಂವಿಧಾನ ಅಂತ ಬೊಗಳೆ ಬಿಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಸಂವಿಧಾನವನ್ನ ಜೇಬಿನಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಸಮಾಜವಾದ ಅಂತ ಹೇಳಿ ಮಜಾವಾದ ಮಾಡ್ತಾ 14 ಸೈಟ್ ಅನ್ನ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಈಗ ಗೋವಿಂದ್ ಕಾರಜೋಳ ಅವರು ಮಾತಾಡ್ತಾರೆ. ಎಲ್ಲ ಇರ್ಲಿ ಬಿಡಿ. ಮೋಡ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಾನೂನಿನ ಗೌರವಿಸಿ, ನ್ಯಾಯಾಲಯದ ಆದೇಶವನ್ನು ಗೌರವಿಸಿ ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಅದರ ಬಂಡತನ ಪ್ರದರ್ಶನ ಮಾಡಿ ಮೋದಿಜಿ ಅವರ ಮೇಲೆ ಎಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಮೇಲೆ ಎಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಆರೋಪಗಳನ್ನ ಮಾಡೋದರಿಂದ ನೀವು ಕಳಂಕ ರಹಿತರಾಗೋದಲ್ಲ, ಕಳಂಕದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕುಟುಂಬದ ಸಿದ್ದರಾಮಯ್ಯನವರ ವಿರುದ್ಧವಾಗಿ 2 ಕೋರ್ಟ್ ಆದೇಶ ಬಂದಿದೆ. ಮೊದಲು ಬಿಜೆಪಿ ಹೋರಾಟ ಮಾಡಿದಾಗ ವಿಧಾನಸಭೆಯಲ್ಲಿ ಹೊರಗಡೆ ಇದು ರಾಜಕೀಯ ಪ್ರೇರಿತ ಅಂತ, ಗವರ್ನರ್ ಆದೇಶ ಕೊಟ್ಟಾಗ ಇದು ಕೇಂದ್ರದ ಬಿಜೆಪಿ ಪ್ರೇರಿತ ಅಂತ ಹೇಳಿ, ಈಗ ಹೈಕೋರ್ಟ್ ಆದೇಶ ಮಾಡಿದೆ ಮತ್ತು ಜನಪ್ರತಿನಿಧಿ ನ್ಯಾಯಾಲಯನೂ ಆದೇಶ ಮಾಡಿದೆ. ಈಗ ಇದನ್ನ ಏನ್ ಹೇಳ್ತಾರೆ? ಇದು ರಾಜಕೀಯ ಪ್ರೇರಿತ ಆಗಿದ್ರೆ ಕೋರ್ಟ್ಗಳು ಯಾಕೆ ಆದೇಶ ಮಾಡ್ತಾರೆ? ಇದರಲ್ಲಿ ಸತ್ಯಾಂಶ ಇದೆ ಅಂತ ಸ್ಪಷ್ಟವಾಗಿ ಕೋರ್ಟ್ಗಳು ಹೇಳಿದ್ದಾರೆ. ಮತ್ತೆ ತನಿಖೆ ಮಾಡಬೇಕು ಅಂತ, ಇದು ಬಿಟ್ಟು ಬೇರೆ ಯಾವ ಕೇಸನ್ನ ತನಿಖೆ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಅವರು ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ಬಿಟ್ಟು ಈ ರೀತಿ ಡೊಂಬರಾಟ ಆಡ್ತಾ ಇದ್ದಾರೆ. ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ತನಿಖೆಗೆ ಸಹಕಾರ ಮಾಡಬೇಕು. ನಾವೇನು ಸರ್ಕಾರ ಬೀಳ್ಬೇಕು ಅಂತ ಹೇಳ್ತಾ ಇಲ್ಲ, ಇವರಿಲ್ಲ ಅಂದ್ರೆ ಇನ್ನೊಬ್ಬರಾಗ್ಬೋದು. ಆದರೆ ತನಿಖೆ ಅಂತೂ ಆಗಬೇಕು, ನ್ಯಾಯಯುತವಾದಂತಹ ತನಿಖೆ ಆಗಬೇಕು, ಸರ್ಕಾರದ ಆಸ್ತಿ ಉಳಿಬೇಕು. ಇದು ಬಿಜೆಪಿಯ ಒಂದು ನಿಲುವು. ರಾಜೀನಾಮೆ ಕೊಡಬೇಕು ಅಂತ ಇಲ್ಲ. ಈಗ ಕಾಂಗ್ರೆಸ್ ಅಲ್ಲಿ ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ಎಲ್ಲಾ ಡಾಕ್ಯುಮೆಂಟ್ಗಳು ಒಬ್ಬ ವಿರೋಧ ಪಕ್ಷದ ಸದಸ್ಯರಿಗೆ ಡಾಕ್ಯುಮೆಂಟ್ಗಳು ಸಿಗುತ್ತೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಗಿ ಪಟ್ಟನ್ನು ಹಿಡಿದು ಆಗ್ರಹಿಸಿ ಬಿಜೆಪಿ ಇವತ್ತು ಒಂದು ದೊಡ್ಡ ಪೊಲಿಟಿಕಲ್ ಹೈಡ್ರಾಮಾ ಮಾಡ್ತಾ ಇದೆ. ಜೊತೆಗೆ ಪ್ರತಿಭಟನೆ ಭರ್ಜರಿಯಾಗಿ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಬಿಜೆಪಿ ನಾಯಕರೆಲ್ಲರೂ ಸೇರ್ತಾ ಇದ್ದಾರೆ, ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಶಾಸಕರು ಧರಣಿ ನಡೆಸಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದೆ. ವಿಜಯೇಂದ್ರ ಅವರು ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅನಾರೋಗ್ಯದಿಂದಾಗಿ ವಿಜಯೇಂದ್ರ ಈ ಒಂದು ಪ್ರತಿಭಟನೆಗೆ ಗೈರಾಗ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ನೀವು ನೋಡ್ತಾ ಇದ್ರ ನೇರ ಪ್ರಸಾರದ ದೃಶ್ಯಗಳು, ಲೈವ್ ವಿಜುವಲ್ಸ್ ನೋಡ್ತಾ ಇದ್ರ ಸ್ಥಳದಿಂದ ಈ ಕ್ಷಣ ಅಲ್ಲಿ ಬಿಜೆಪಿ ನಡೆಸ್ತಾ ಇರ್ತಕ್ಕಂಥ ಪ್ರತಿಭಟನೆ.
ಈಗ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಗೋವಿಂದ್ ಕಾರಜೋಳ ಅವರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಒಂದ್ಸಾರಿ ಜೋರಾಗಿ ಕೈ ಎತ್ತಿ ಘೋಷಣೆ ಕೂಗಿ. ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಸಂವಿಧಾನ ಸಂವಿಧಾನ ಅಂತ ಬೊಗಳೆ ಬಿಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಸಂವಿಧಾನವನ್ನ ಜೇಬಿನಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಸಮಾಜವಾದ ಅಂತ ಹೇಳಿ ಮಜಾವಾದ ಮಾಡ್ತಾ 14 ಸೈಟ್ ಅನ್ನ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಈಗ ಗೋವಿಂದ್ ಕಾರಜೋಳ ಅವರು ಮಾತಾಡ್ತಾರೆ. ಎಲ್ಲ ಇರ್ಲ್ಬೇಡಿ. ಮೋಡ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಾನೂನಿನ ಗೌರವಿಸಿ, ನ್ಯಾಯಾಲಯದ ಆದೇಶವನ್ನು ಗೌರವಿಸಿ ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಅದರ ಬಂಡತನ ಪ್ರದರ್ಶನ ಮಾಡಿ ಮೋದಿಜಿ ಅವರ ಮೇಲೆ ಎಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಮೇಲೆ ಎಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಆರೋಪಗಳನ್ನ ಮಾಡೋದರಿಂದ ನೀವು ಕಳಂಕರಹಿತರಾಗೋದಲ್ಲ, ಕಳಂಕದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕುಟುಂಬದ ಸಿದ್ದರಾಮಯ್ಯನವರ ವಿರುದ್ಧವಾಗಿ 2 ಕೋರ್ಟ್ ಆದೇಶ ಬಂದಿದೆ. ಮೊದಲು ಬಿಜೆಪಿ ಹೋರಾಟ ಮಾಡಿದಾಗ ವಿಧಾನಸಭೆಯಲ್ಲಿ ಹೊರಗಡೆ ಇದು ರಾಜಕೀಯ ಪ್ರೇರಿತ ಅಂತ, ಗವರ್ನರ್ ಆದೇಶ ಕೊಟ್ಟಾಗ ಇದು ಕೇಂದ್ರದ ಬಿಜೆಪಿ ಪ್ರೇರಿತ ಅಂತ ಹೇಳಿ, ಈಗ ಹೈಕೋರ್ಟ್ ಆದೇಶ ಮಾಡಿದೆ ಮತ್ತು ಜನಪ್ರತಿನಿಧಿ ನ್ಯಾಯಾಲಯನೂ ಆದೇಶ ಮಾಡಿದೆ. ಈಗ ಇದನ್ನ ಏನ್ ಹೇಳ್ತಾರೆ ಅವರು? ಇದು ರಾಜಕೀಯ ಪ್ರೇರಿತ ಆಗಿದ್ರೆ ಕೋರ್ಟ್ಗಳು ಯಾಕೆ ಆದೇಶ ಮಾಡ್ತಾರೆ? ಇದರಲ್ಲಿ ಸತ್ಯಾಂಶ ಇದೆ ಅಂತ ಸ್ಪಷ್ಟವಾಗಿ ಕೋರ್ಟ್ಗಳು ಹೇಳಿದ್ದಾರೆ. ಮತ್ತೆ ತನಿಖೆ ಮಾಡಬೇಕು ಅಂತ ಇದು ಬಿಟ್ಟು ಬೇರೆ ಯಾವ ಕೇಸನ್ನ ತನಿಖೆ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಅವರು ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ಬಿಟ್ಟು ಈ ರೀತಿ ಡೊಂಬರಾಟ ಆಡ್ತಾ ಇದ್ದಾರೆ. ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ತನಿಖೆಗೆ ಸಹಕಾರ ಮಾಡಬೇಕು. ನಾವೇನು ಸರ್ಕಾರ ಬೀಳ್ಬೇಕು ಅಂತ ಹೇಳ್ತಾ ಇಲ್ಲ, ಇವರಿಲ್ಲ ಅಂದ್ರೆ ಇನ್ನೊಬ್ಬರಾಗ್ಬೋದು. ಆದರೆ ತನಿಖೆ ಅಂತೂ ಆಗಬೇಕು, ನ್ಯಾಯಯುತವಾದಂತಹ ತನಿಖೆ ಆಗಬೇಕು, ಸರ್ಕಾರದ ಆಸ್ತಿ ಉಳಿಬೇಕು. ಇದು ಬಿಜೆಪಿಯ ಒಂದು ನಿಲುವು. ರಾಜೀನಾಮೆ ಕೊಡಬೇಕು ಅಂತ ಇಲ್ಲ, ಈಗ ಕಾಂಗ್ರೆಸ್ ಅಲ್ಲಿ ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ಎಲ್ಲಾ ಡಾಕ್ಯುಮೆಂಟ್ಗಳು ಒಬ್ಬ ವಿರೋಧ ಪಕ್ಷದ ಸದಸ್ಯರಿಗೆ ಡಾಕ್ಯುಮೆಂಟ್ಗಳು ಸಿಗುತ್ತೆ.